ದೇವಸ್ಥಾನ ಕಡೆಗೆ ಹೋಗಿದ್ವಿ. ಸುಮಾರು ಕಡೆಯಿಂದ ಜನಗಳು ಬಂದವರೇ ಗುರು. ನೋಡಿ ಚಿಕ್ಕಿ ಅದ್ ವರ್ಷ ಮಕ್ಕ ವರ್ಷ ಟವಲಲ್ಲಿ ಅಲ್ಲ ಗುರು. ಟೈಮು ನೋಡಿಲ್ಲಿ 10:30 ಆಗೈತೆ ಟೈಮು. ಇಷ್ಟು ಹೊತ್ನಲ್ಲೂ ಈ ಹುಡುಗಿರಿಗೆ ಬೇಕಾ? ಸರಿ, ಲಿಪ್ಸ್ಟಿಕ್ ಯಾಕಪ್ಪ ಬೇಕು ಬೋಲೋ? ಹಾ, ಕ್ಯೂಮಾ ನಮ್ಮಂತ ಹುಡುಗರಿಗೆ ರಾತ್ರಿ ಹೊತ್ತು ನೋಡಿದಾಗ ಭಯ ಆಯ್ತದೆ. ಹೌದು ಓಕೆ, ಥ್ಯಾಂಕ್ ಯು. ಸಂಗೀತ ಗೆಲ್ಲಿಲ್ಲ ಅಂತ ಪಾಪ ನಮ್ಮ ಅಚ್ಚು ಫುಲ್ಲು ರಾತ್ರಿ ಎಲ್ಲ ನಿದ್ದೆನೆ ಮಾಡ್ಲಿಲ್ವಂತ. ಹೌದು ಓಕೆ, ಥ್ಯಾಂಕ್ ಯು. ಗೈಸ್ ನೋಡಿ, ಈಗ ಮನೆಯಿಂದ ಹೊರಗಡೆ ಬಂದಿದ್ದೀವ. ಇಲ್ಲಿ ದೇವಸ್ಥಾನ ಹತ್ರ ಏನು ರಶ್ ಆಗೈತೆ ಅಂದರೆ ಸುಮಾರು ವೆಹಿಕಲ್ಸ್ ಬೇರೆ ಬಂದೈತೆ. ಆವಾಗ ಜಾಸ್ತಿ ಜನನೇ ಇರಲಿಲ್ಲ. ಇವಾಗ ನೋಡಿ, ಇವಾಗ ಆ್ಯಕ್ಚುಲಿ ಟೈಮು 11 ಗಂಟೆ ಆಗಕ್ಕೆ ಬಂತು. ಈಗ ನಾವು ಹೋಗ್ತಾ ಇದ್ದೀವಿ ಈಗ ದೇವಸ್ಥಾನದ ಕಡೆಗೆ. ಗೈಸ್ देखो कितना बहुत ಜನ ಇದ್ದಾರೆ. ನಿಜ ಹೆವಿ ರಶ್ ಗುರು. ನೋಡಿ, ನಮಗೆ ಚೇರ್ ಇಲ್ದಲ್ಲೇ ನಾವು ಇಲ್ಲೇ ಸೈಡಲ್ಲಿ ನಿಂತಿದ್ದೀವಿ ಗೊತ್ತಾ. ಸ್ವಲ್ಪ ಬೇಗ ಬರಬೇಕಿತ್ತು, ಚೇರ್ ಆದರೂ ಸಿಗೋದು. ಬಟ್ ಇರಲಿ, ತೊಂದರೆ ಇಲ್ಲ. ಸೌಂಡ್ ಮಾಡ್ತೀಯಾ? ಅಲ್ಲ, ಫಸ್ಟು ನನ್ನನ್ನು ತೋರಿಸು, ಆಮೇಲೆ ಅವ್ರನ್ನ ತೋರಿಸು. ಸೌಂಡ್ನ ಆದ್ಬಿಡು. ಈಗ ಬರೀ ಇವ್ರನ್ನ ಸರಿ ಮಾಡು.
ಅತ್ತೆ 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 ಎಷ್ಟೋ ತಿನ್ನ ಒಂದು 4 ಗಂಟೆ ಹೌದಾ ಲೇಟ್ ಅಂದ್ರೆ ಇಷ್ಟೊತ್ತು ಬರೋದು ಅಲ್ಲಿ ಸರಿ ಹೊಸ ಕಟ್ಟಿದ್ದಾರೆ ಎಲ್ಲ ಕ್ಲೀನ್ ಮಾಡಿದ್ದು 6 ಗಂಟೆ ಸನ್ರೈಸ್ ನೋಡ್ಬೋದಾ ಗೈಸ್ ಟೈಮ್ ನೋಡಿ 2:15 ಆಗೈತೆ ಇನ್ನೂ ವ್ಲಾಗನ್ನು ಇನ್ನೂ ಎಡಿಟು ಮಾಡಿಲ್ಲ ಆದರೆ ನೋಡೋಣ ನಾಳೆ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ವ್ಲಾಗ್ ಈಗ ಹೋಗಿ ವ್ಲಾಗು ಎಡಿಟ್ ಮಾಡೋಕ್ಕಂತೂ ಆಗೋದು ಇಲ್ಲ ಸರ್ಮಣ್ಣ ಸಂಪನ್ನ ಭೂತಲೆ ಸ್ವತಂತ್ರ ಬಂದ ತುಟ್ಟು ತಕ್ಕಲೆ ಮಂಡ ತಕ್ಕಲೆ ನೀರು ತಕ್ಕಲೆ ತುಪ್ಪ ತಕ್ಕಲೆ ಅಗ್ಲಗೂ ಆಪಿನ ಮಾಯೋಡು ಸಮಾಧಾನ ಮತ್ತೊಂಡೆ ಜೋ ಕೊಡುದಿಲ್ಲ ಮಕ್ಕಳ ಭೇಟಿ ಅವಂಡೆ ಬತ್ತು ಏರಿಕೊಂತ ಬರ್ಲದು ಒಂಡೆ ಬತ್ತೇರೇಡು ಬಲದಿ ಒಂಡೆ ನಿಕ್ಕು ಲಪ್ಪನೆ ಬರ್ತಾನೆ ಬದುಕು ಹಾಕೊಂಡು ಏರಿಕೊಂತ ಜಾಪ ಒಂಡೆ ಹುಲ್ಲೆ ಬಂಪನ ಭರವಸೆ ಬರುವುದು ಏನು ನೋಡ್ತೈತಾ ಗೈಸ್ ಅಂತೂ ಫೈನಲ್ ಆಗಿ ಎಲ್ಲ ಮುಗೀತು, ಪೂಜೆ ಎಲ್ಲ ಮುಗೀತು. ಈಗ ಟೈಮು 5 ಗಂಟೆಗೆ ಒಂದು 10 ನಿಮಿಷ ಐತೆ ಗುರು. ಬೆಳಗಿನ ಜಾವ ಯಾರು ನಿದ್ದೆನೇ ಮಾಡಿಲ್ಲ. ನಾನು ಬೇರೆ ವ್ಲಾಗು ಏನು ಎಡಿಟು ಇನ್ನೂ ಮಾಡಿಲ್ಲ. ಸೊ ನೋಡೋಣ, ವ್ಲಾಗು ಆದರೆ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಈಗ ಹೋಗಿ ನಾನು ಹೋಗಿ ಮಲ್ಕೋತೀನಿ. ಈಗ ಹೋಗಿ ಎಡಿಟ್ ಅಂತೂ ಮಾಡೋಕ್ಕಂತೂ ಆಗಲ್ಲ. ಸೊ ಚಲೋ ಗೈಸ್, ಈಗ ನಾನು ನಿಮಗೆ ಮತ್ತೆ ಆದರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಥವಾ ಇದೇ ಪಾರ್ಟ್ ಅಂದರೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಮತ್ತೆ ನೋಡಿ ಫುಲ್ ಕವರ್ ಆಗಿಬಿಟ್ಟವ್ರು ಚಳಿಗೆ. ನಾನು ಹಂಗೆ ಇದ್ದೀನಿ. ಅದಕ್ಕೇನು ಖುಷಿ ನಂಗೆ ಮಾಡಿದ್ರೆ ನೋಡಲೆ ಬಂಗಾರು ಅಣ್ಣ ಕೊಬ್ಬರಿ ಇಕ್ಕೋ 2 ಕೈ ಇಕ್ಕೋ ಮಾಮ ಕೊಡು
ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ ಬಾಳೆಹೊನ್ನೂರಿಗೆ ಬಂದಿದ್ದೆ. ಆಮೇಲೆ ಲಾಸ್ಟ್ ಬ್ಲಾಗು ಎಂಡ್ ಮಾಡ್ತಾ ಎಲ್ಲ ಫುಲ್ಲು ಫಂಕ್ಷನ್ ಅಂತೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬ್ಲಾಗನ್ನ ಎಂಡ್ ಮಾಡಿದ್ದೆ. ಇಲ್ಲಮ್ಮ ನಮ್ಮ ಏಮಂಟಿ ಪಾಪನ್ ತೋರ್ಸು ಅಂತವ್ರೆ. ಅಲ್ಲ ಹಿಂಗ್ ನೋಡ್ತಾ ಇದ್ದೀವಿ ಏನ್ ಮಾತಾಡ್ತಿರೋದು ಅಂತ ನಿನ್ನ ಲೇ ಫೋನ್ನೇ ನೋಡುತ್ತ ಮಾತ್ರ ಹೆಂಗ್ ನೋಡಿದ್ರು ಫೋನ್ ನೋಡಿಯಲ್ಲಿ ಇಡ್ಕ ಹಾಕ್ಬಿಡಂಗೆ ಕೆಳಗೆ ಪ್ರಭುಜಿರು ಮೊಬೈಲ್ ಸಿಕ್ಲೇ ಇಲ್ಲ ಅಲ್ವಾ ಲಾಸ್ಟ್ಗೂ ಅದಕ್ಕೆ ಅಲ್ವಾ ಆಪಲ್ ಫೋನ್ ಬಂದಿರೋದು ಈಗ. ಗೈಸ್ ಮತ್ತೆ ಮಧ್ಯಾಹ್ನ ಹಂಗೆ ದೇವ್ರ ನೋಡೋಕ್ಕೆ ಅಂತ ಎಲ್ಲರೂ ದೇವ್ರ ನೋಡೋಕ್ಕೆ ಹೋದ್ವಿ ಗೈಸ್. ಇಲ್ಲ ಅದಕ್ಕೆ ವೈಡ್ ಆಂಗಲ್ ಅಲ್ಲಿ ಇತ್ತು ಗೈಸ್. ಆಕ್ಚುಲಿ ಬೆಳಗ್ಗೆ ಬ್ಲಾಗ್ ಶುರು ಮಾಡಿದ್ದೆ, ಆಮೇಲೆ ಡೈರೆಕ್ಟು ಅಲ್ಲಿ ದೇವರೆಲ್ಲ ನೋಡಕ್ಕೆ ಹೋಗೋಣ ಅಂತ ಹೋಗಿದ್ವಿ. ಬೆಳಗ್ಗೆ ಹಿಂಗೆ ಹೋಗಿದ್ದು ಗುರು. ಆಮೇಲೆ ನಾನು ಆಮೇಲೆ ನಮ್ಮ ಅತ್ತೆ ಆಮೇಲೆ ಮಧ್ಯದಲ್ಲೇ ಬಂದ್ಬಿಟ್ವಿ. ಸಖತ್ ಬಿಸಿಲು ಸುಸ್ತಾಗ್ತಿತ್ತು ಅಂತ ನಾನು ನಮ್ಮ ಅತ್ತೆ ಬಂದ್ವಿ. ಆಮೇಲೆ ಮಧ್ಯದಲ್ಲಿ ಅಲ್ಲಿ ಬರೀ ನಮ್ಮ ಅಣ್ಣ ಅಚ್ಚು ಅಪ್ಪು ಎಲ್ಲ ಇದ್ದರು. ಅವನಿಗೆ ಫೋನ್ ಕೊಟ್ಟಿದ್ದೆ ತಗೈದು ಹಂಗೆ ವೀಡಿಯೋ ಮಾಡ್ಕೊಂತ. ಸುಮಾರು ವೀಡಿಯೋ ಮಾಡೋನೆ, ಬರೀ ದೇವರಿಂದ ಮಾಡೋನೆ. ಸೊ ಅದು ಯಾವ ಥರ ಎಡಿಟ್ ಮಾಡ್ತೀನೋ ನಂಗಂತೂ ಗೊತ್ತಿಲ್ಲ. ಹಾಗಂತ ಇವತ್ತು ಅಷ್ಟೇ ವ್ಲಾಗು ಇನ್ನೂ ಅಪ್ಲೋಡು ಮಾಡಿಲ್ಲ. ಎಡಿಟ್ ಎಲ್ಲ ಬೇಗನೂ ಮಾಡಿದೆ, ಒಂದು 12 ಗಂಟೆ ಹಂಗೆ. 1 ಗಂಟೆ 1:30 ಹಂಗೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ. ನೋಡಿದ್ರು ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ಮು. ನೆಟ್ವರ್ಕ್ ಸ್ಪೀಡೇ ಐತೆ, ಆದರೆ ನನ್ನ ಮಗಂದು ಅಪ್ಲೋಡೇ ಆಗ್ತಿಲ್ಲ ಗುರು. ನನ್ನ ಪ್ರಕಾರ ಇವತ್ತು ವ್ಲಾಗು ಬರೋ ಡೌಟು. ನೆನ್ನೆ ವ್ಲಾಗೇ ನಾಳೆ ಹಾಕ್ತೀನಿ, ಇವತ್ತಿನ ವ್ಲಾಗು ನಾಡಿದ್ದು ಹಾಕ್ತೀನಿ. ಅದು ಸರಿ, ಇಷ್ಟನಾ ಕೋಲ ರಾತ್ರಿಗೆ? ಆಂಟಿ ನೀವು ಎಷ್ಟೊತ್ತಿಗೆ ಹೊರಡ್ತೀರಾ? ಈಗ ಹೊರಡೋಣ ಅಲ್ವಾ? ಏನ್ ಗೊತ್ತಾ, ಪಾಪ ಚಪ್ಪಲ್ ತಕೊಡೆ ಫಸ್ಟು. ನನ್ ಮಗ ಎಲ್ಲೋದ?
ಅವ್ರಿಗೆ ಸಿಕ್ತಿ ಕಾಣ್ಲೇ ಇಲ್ವಾ ಆಂಟಿ? ತಿರ್ಪೇಸೋಕೆ ಅವರು ಯಾರು ಅಲ್ಲ ಗುರು, ನಾನು ಆ ಗುಂಪಲ್ಲಿ ನಮ್ಮ ಅಪ್ಪನ ಹುಡ್ಕುದ್ರೆ ಎಲ್ಲಿ ಹೋಗೋನ್ ಗೊತ್ತಾ? ಕೃಷ್ಣನ್ ತರ ಕೂತಿದ್ದ ಒಂದ್ 4-5 ಜನದ ಮಧ್ಯದಲ್ಲಿ. ಅದು ಚಾಮುಂಡೇಶ್ವರಿ ಹಾಕಿತ್ತಲ್ಲ, ಕುಡಿಬೇಕಾರೆ ಬಿತ್ತು. ಕ್ಯಾಚಿರ್ದಪ್ಪು ಬಾಯೊಳಗಿದ್ದಿಲ್ಲಮ್ಮ. ಬೇಕಿದ್ರೆ 350 ಕೊಟ್ಬಿಟ್ಟು ಬಾರಿ ಇದು ದೊಡ್ಡ ಹೀರೋಯಿನ್ ತರ ಸೆಲೆಬ್ರೇಟ್ ಮಾಡ್ಕೊಂಡು ಪುರುಷವ ಬಿಡು, ಅವರು ಇದಕ್ಕೆ ಸೇರ್ತಾರೆ ಎಲ್ಲಾರು ಕಣೋ. ಅದೇ ಸ್ವಲ್ಪ ಸುಮ್ನಿ ಹೇಳ್ತಿದ್ದೆ ಈಗ. ವಿಡಿಯೋ ಹಾಕ್ತಿಲ್ಲ ನೋಡಲ್ಲಿ. ಅದು ನಾ ಇಲ್ಲೇ ಇಟ್ಬಿಟ್ಟು ಹೋಗು. ಏನಕ್ಕೆ ಅದು ಕೊಟ್ಟಿರೋದು? ಇದು ಶಾಲೆಯಲ್ಲಿ ನಿನ್ ಕೊಟ್ಟಿರೋದು. ನಿಮಗ್ ಸನ್ಮಾನ ಮಾಡಿದ್ರಾ? ಹೇಳಿದ್ ಕರೆದಿದ್ರೆ ವಿಡಿಯೋ ಆದ್ರೂ ಮಾಡ್ತಿದ್ನಾ? ಗೈಸ್ ನೋಡಿ, ನಮ್ಮ ಆಂಟಿಗೆ ಸನ್ಮಾನ ಮಾಡೋರು ನೆನ್ನೆ. ಚಪ್ಲಿ ಹೋಯ್ತಾ ಅಪ್ಪು? ನೆನ್ನೆ ಸಿಗ್ಲಿಲ್ಲ, ಹೋಯ್ತು. ನಾಳೆ ನೋಡ್ಬೇಕು ಎಷ್ಟೊಂದ್ ಚಪ್ಪಲಿ ಇರ್ತವೆ ಗೊತ್ತಾ? ಈ ಕುಡುಕರೆಲ್ಲ ಇರ್ತಾರಲ್ಲ, ಬಿಟ್ಟು ಹಣ ಇರೋದಿಲ್ಲ ಅವ್ರಿಗೆ. ಸದ್ಯ ನಾವು ನೆನ್ನೆ ಕ್ರಾಕ್ಸ್ ಹಾಕೊಂಡ್ ಬಂದಿದ್ರೆ ಹಾಕೊಂಡು ಸ್ಲಿಪ್ಪರ್ ಬೋಟ್ ತರ ಮಾಡಿದಾರೆ ಕೊಡು. ಯಾರು ಬೋಡ್ತಾರ ಮಾಡಿಲ್ಲ. ಮನೆ ಹಾಕಿದ್ಮೇಲೆ ಹೊರಗಡೆ ಇಟ್ಬಿಟ್ಟು ಹೋಗೋಣ. ಬಿಸ್ಲಿಗೆ ಒಣಗಿ 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 ದೋಣಿ ತರ ಆಗದೆ. ಅದಿರು ತಕ್ಕನಾಗಿರೋ ಚಪ್ಪಲಿ ಬೇರೆ ತಗೋತಾನೆ. ನೋಡಿಲ್ ಫೋನ್ ನೋಡಿಲಿ. ಫೋನ್ ಬರ್ತೀರಾ? ಬನ್ನಿ ಹೋಗೋಣ. ಐಸ್ ಕ್ರೀಮ್ ತಿನ್ಲಮ್ಮ. ಕೊಡ್ತೆ. ಆಟೋ ಬಂತು. ಸರಿ ಕೊಳ್ಳಿ, ಬಾಯ್. ನೀನೇ ಕ್ಯಾಮ್ರಾ ಹತ್ರಕ್ಕೆ ಬರ್ತೀಯ, ನಾನು ಏನಪ್ಪ ಮಾಡ್ಲಿ? ಬಾ ಸರಿ ಅಜ್ಜಿ, ಹೋಗಿ ಬರ್ತೀವಿ. ಪ್ರೇಮ್ ಕುಮಾರ್ ಬಾಯ್ ಕಣ. ಚಾರ್ಜರ್ ಇಟ್ಕೊಂಡು ಸರಿ ಆಂಟಿ. ಬಾಯ್ ಕನ್ನಡ, ಬಾಯ್ ಟಾಟಾ. ಸರಿ ಆಂಟಿ, ಬರ್ತೀವಿ. ಹಾ, ಎಲ್ಲಿ ಪಾಪ ಆಂಟಿ? ನೀವು ಮುಂದಿನ ವಾರ ಬರ್ತೀರಲ್ವಾ? ಮುಂದಿನ ವಾರ ಹತ್ಲಕ್ ಬನ್ನಿ ಇವಾಗ. I'm feeling it. My bones telling me it's right. It's so different. ಗೈಸ್, ಡೈರೆಕ್ಟ್ ಬಾಳೆಹೊನ್ನೂರಿಂದ ಚಿಕ್ಕಮಂಗ್ಳೂರು ಬಸ್ ಕ್ಯಾಚ್ ಮಾಡಿದ್ವಿ. ಚಿಕ್ಕಮಂಗ್ಳೂರಿಗೆ ಈಗ ರೀಚ್ ಆಗಿದ್ವಿ. ಜೊತೆಗೆ ನಮ್ಮ ಪಾಪಂಟಿಗೂ ನಮ್ಮ ಪಾಪಂಟಿನೂ ಈಗ ನಮ್ಮ ಮನೆಗೆ ಈಗ ಬರ್ತಾರೆ. ಒಂದಿನ ರೆಸ್ಟ್ ಮಾಡಿ ನಾಳೆ ಬೆಂಗಳೂರಿಗೆ ಹೊರಡ್ತಾರೆ. ಸೊ ಈಗ ಇಲ್ಲಿ ಟೀ ಕುಡಿಯೋಣ ಅಂತ ಇಲ್ಲಿ ಈಗ ಬಂದಿದ್ದೀವಿ. ನೆಕ್ಸ್ಟ್ ಬಸ್ ಡೈರೆಕ್ಟ್ ಹಾಸನ್ ಬಸ್. When you take me to the light, it's like a cigarette, and I'm burning at your lips. That's so innocent. Then you kick it up, and now I want to show you all what you deserve. And know we got so much to learn. And just like when we said I do, and it's only you that can do like that. Yeah. ಗೈಸ್, ಅಂತೂ ಫೈನಲ್ ಆಗಿ ಹಾಸನ್ಗೆ ತಲುಪಿದ್ವಿ. ಬಸ್ ಸ್ಟ್ಯಾಂಡ್ಗೆ ಈಗ ಗಾಡಿ ಬರ್ತಾ ಸ್ಪ್ಲೆಂಡರ್ ಅಲ್ಲಿ ಬಂದಿದ್ವಾ. ಸ್ಪ್ಲೆಂಡರ್ನ ಇಲ್ಲೇ ಪಾರ್ಕ್ ಮಾಡಿದ್ದ ನಮ್ಮ ಅಣ್ಣ. ಈಗ ಗಾಡಿ ತಗೊಂಡು ಹೋಗೋಣ. ಈಗ ನೋಡಿ, ಇಲ್ಲಿ ಎಷ್ಟು ಗಾಡಿಗಳು ನಿಂತಿದ್ದಾವೆ ಅಂದರೆ ಹೆವಿ ಫುಲ್ಲು. ಇಷ್ಟು ಮಧ್ಯದಲ್ಲಿ ನಮ್ಮ ಸ್ಪ್ಲೆಂಡರ್ನ ಹುಡುಕ್ಬೇಕು. ಅಲ್ಲಿ ಫ್ರಂಟಲ್ಲಿ ಗೈಸ್ ಇಲ್ಲೇ ಐತೆ. ನಮ್ಮ ಅಣ್ಣ ಎಲ್ಲೆಲ್ಲ ಹುಡುಕ್ತಾನೆ ಕನ್ಫ್ಯೂಸ್ ಆಗಿ. ವಾ, ಮಡ್ಗೈತಿಲ್ಲಿ. ಸುಮ್ಮನಿರ್ಲ, ಇಟ್ಕೊಂಡಿರ್ಲಿಲ್ವಾ ಚಾರ್ಲಿನ? ಅಲ್ಲಿ ಮಡ್ಗೈತೆ. ಗೈಸ್, ವ್ಲಾಗ್ ಎಂಡ್ ಮಾಡ್ತೀನಿ. ಈಗ ಹೋಗಿ ಫಸ್ಟ್ ಹೋಗಿ ಮಲ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಟಾಟಾ.